ಸಾಮೂಹಿಕ ನಾಯಕತ್ವಕ್ಕೆ ಸರ್ಕಾರವಂತೆ ಸರ್ಕಾರ ಸರ್ಕಾರ ಆಫೀಸಂತೆ ಆಫೀಸು ಆಫೀಸು ಕಾನೂನಂತೆ ಕಾನೂನು ಕಾನೂನು ಚೇರಂತೆ ಚೇರು ಚೇರು ಅವಿವೇಕಿ ಅಬಕಾರಿ ಇಲಾಖೆಗಳಿಗೆ ಅವಿವೇಕಿ ಅಬಕಾರಿ ಇಲಾಖೆಗೆ ಲಂಚಕೋರ ಅಬಕಾರಿ ಅಧೀಕ್ಷಕರಿಗೆ ಆಫೀಸಂತೆ ಆಫೀಸು ಆಫೀಸು ಕಾನೂನಂತೆ ಕಾನೂನು ಕಾನೂನು ಲಂಚಕೋರ ಅಬಕಾರಿ ಅಧಿಕಾರಿಗಳಿಗೆ ಭ್ರಷ್ಟ ಅಬಕಾರಿ ಲಂಚಾಧಿಕಾರಿಗಳಿಗೆ ಆಫೀಸಂತೆ ಆಫೀಸು ಆಫೀಸು ಕಾನೂನಂತೆ ಕಾನೂನು ಅರೆ ಅಬಕಾರಿ ಇಲಾಖೆಗೆ ನಮ್ಮ ಭೀಮನಗುಡಿಯಲ್ಲಿ ಎಣ್ಣೆನ ಏನೋ ಯಾವ್ದಾದ್ರು ಮದ್ಯ ಮಾರಾಟನ ಅಕ್ರಮವಾಗಿ ಮಾರಾಟ ಮಾಡ್ತಾ ಇದಾರೆ. ಈಗ 3-4 ಸಾರಿ ಬಂದು ಹಿಡಿದಾರೆ, ಹಾಗಂಗೆ ಬಿಟ್ಬಿಟ್ಟು ಕಳಿಸ್ಬಿಡ್ತಾರೆ. ಪುನಃ ಮತ್ತೆ ಮಾಡಿದಾಗ ಊರಲ್ಲಿ ಗಲಾಟೆ ಆಗ್ತಾ ಇದೆ. ಅದನ್ನ ಕೇಳಕ್ ಹೋದಾಗ ಅಬಕಾರಿ ಅಧಿಕಾರಿಗಳು ಯಾವುದೇ ಒಬ್ಬ ನಮ್ಮ ರೈತರು ಇಂಥ ಮನೆಯಲ್ಲಿ ಮಾಡ್ತಾ ಇದಾರೆ ಹಿಡೀರಿ ಅಂತ ಹೇಳಿದಾಗ ಗೌಪ್ಯವಾಗಿ ತಕೊಂಡು ಅವರನ್ನ ಹಿಡಿದು ಜನಕ್ಕೆ ಶಾಂತಿ ಕಾಪಾಡ್ತಕ್ಕಂಥ ಕೆಲಸ ಇವರು ಮಾಡ್ಬೇಕು. ಆದ್ರೆ ಈ ನಾಲಾಯಕ ಅಧಿಕಾರಿಗಳು ಎಂಜಲ್ ಕಾಸು ತಿಂದು ಇಂಥವನೇ ಬಂದಿದ್ರು, ಇಂಥವನೇ ಕಂಪ್ಲೇಂಟ್ ಕೊಟ್ಟಿದ್ದಾನೆ, ರೈತ ಸಂಘನ ಹೇಳಿದ್ರೆ ಅಂತ ಹೇಳ್ತಾ ಇದಾರಲ್ಲ, ಇವರು ಏನ್ ಕಾಪಾಡ್ತಾರೆ? ಇವರು ರಕ್ಷಣೆ ಕಾಪಾಡ್ತಾರೆ? ಇವ್ರು ಏನ್ ಸರ್ಕಾರಿ ಸಂಬಳ ತಿನ್ನೋದು? ಇವರು ಸರ್ಕಾರಿ ಸಂಬಳ ತಿನ್ಕೊಂಡು ಎಂಜಲ್ ಕಾಸಿಗೆ ಆಸೆ ಮಾಡಿ ಇಂಥವ್ರು ಹೇಳಿದ್ದಾರೆ ಅಂತ ಹೇಳ್ಬೇಕಾದ್ರೆ ಅವ್ರಿಗೆ ನಾಚಿಕೆ ಆಗ್ಬೇಕ ಬೇಡವಾ? ಇದನ್ನ ನಾವೇ ಕಾನೂನು ಕೈ ತಕೊಂಡ್ರೆ ನೀವು ಏನ್ ಮಾಡ್ತೀವಿ ಹೇಳಿ? ಊರಲ್ಲಿ ದಂಗೆ ಆಗುತ್ತೆ. ಈಗ ಊರಿನಲ್ಲಿ ನಿಲ್ಲಕ್ಕಾಗ್ತಾ ಇಲ್ಲ, ಊರಿನಲ್ಲಿ ಮನೆ ಹತ್ರ ಬಂದು ಗಲಾಟೆ ಮಾಡ್ತಾ ಇದಾರೆ. ರೈತ ಸಂಘರು ನೀವ್ ಹೇಳಿದ್ರಿ ಹಾಗೆ ಹೀಗೆ ಅಂತ. ಈಗ ನಮ್ಮ ದೇಶದಲ್ಲಿ ಈಗ ರೈತ ಮಕ್ಕಳ ಹಾಳೈತೆ, ಕುಡಿದು ಹಾಳಿಕ್ದಾಗ ಮನೆ ಹಾಳಾಗ್ತಿ, ಯಾರು ಜವಾಬ್ದಾರರು? ನಾವು ಗೌಪ್ಯತೆ ಕಾಪಾಡದೆ ಊರಲ್ಲಿ ತಲೆ ಹೋಗೋ ಕೆಲಸ ಮಾಡ್ತಾ ಇದಾರೆ. ಏನಕ್ಕೆ ಇವ್ರು ಸಂಬಳ ತಗೊಳ್ಳೋದು? ಮನೆಗೆ ಹೋಗ್ಲಿ ಇವರು ನಾಲಾಯಕ ಅನ್ಫಿಟ್ಟು, ಇವ್ರಿಗೆ ಕೆಲಸ ಮಾಡಕ್ಕೆ ಯೋಗ್ಯತೆ ಇಲ್ಲದ್ರೆ ಮನೆಗೆ ಹೋಗ್ಲಿ ಇವರು ಊರಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ಇಂಥವ್ ಕೊಟ್ಟಿನ ಅಂತ ಹೇಳ್ಬೇಕಾರೆ ಇವ್ರಿಗೆ ಹಾಕ್ರಿ ಅಧಿಕಾರ? ಮನೆಗೆ ಹೋಗ್ಬೇಕು ಇವರು. ಈ ಕೆಲಸ ಮಾಡೋದ್ ಬಿಟ್ಟು ಊರಲ್ಲಿ ತಲೆ ಒದರ್ಬೇಕು. ಪೊಲೀಸ್ ಇಲಾಖೆಗೆ ಹೋದ್ರೆ ಡಿಸಿ ಕೊಡಿ, ಅಬಕಾರಿ ಇಲಾಖೆ ಮುಂದೆ ಗಲಾಟೆ ಮುಖಾಲ ಸ್ಟ್ರೈಕ್ ಮಾಡಿ ಅಂತ ಹೇಳ್ತಾರೆ. ಇಲ್ಲಿ ಬಂದ್ರೆ ಏನು ಅಂತ ಇಲ್ಲೇ ಹೇಳ್ತಾ ಇದಾರೆ. ಯಾರಿಗೆ ಹೇಳ್ಬೇಕು ನಾವು? ಊರಲ್ಲಿ ಯಾರು ಶಾಂತಿ ಕಾಪಾಡ್ತಾರೆ? ಸರ್ಕಾರ ಇದನ್ನೇ ಮಾಡ್ತಾ ಇರೋದು. ಇಂಥ ನಾಲಾಯಕ ಅಧಿಕಾರಿಗಳನ್ನ ಮನೆಗೆ ಕಳಿಸಿ. ಮೊನ್ನೆ ಕೋಟೆಕೆರಳು ಹಂಗೆ ಆಗಿದೆ. ಹೇಳಕ್ ಹೋದಾಗ ಇಂಥವ್ರು ಹೇಳಿದ್ರೆ ಅಂತ ಕೇಳ್ತಾರೆ. ಇಂಥ ಅನ್ಫಿಟ್ ಅಧಿಕಾರಿಗಳು ಯಾಕೆ ಇರ್ಬೇಕು? ನಾವೇ ಕಾನೂನು ಕೈ ತಗೊಳ್ಬೇಕಾದ್ರೆ ಅಧಿಕಾರಿಗಳಿಗೆ ಸಂಬಳ ಕೊಟ್ಟು ಯಾಕಿರ್ಬೇಕು? ಇವರು ಆ ಕೆಲಸ ಕೊಟ್ಟಿರೋ ಆ ಡಿಪಾರ್ಟ್ಮೆಂಟ್ ಯಾವ ಉದ್ದೇಶಕ್ಕೆ ಕೊಟ್ಟಿದ್ದಾರೆ ಸರ್ಕಾರ? ಇವರು ಎಂಜಲ್ ಕಾಸ್ಗೆ ಆಸೆ ಮಾಡಿ ಜನಗಳನ್ನ ಗಲಾಟೆ ಕಟ್ಟೋದಕ್ಕೆ ಇಟ್ಟರೋದು. ಇನ್ನು ಮುಂದೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ತಕೊಂಡು ಈ ರೀತಿ ಅಶಾಂತಿ ಆಗೋದಕ್ಕೆ ಅವಕಾಶ ಕೊಡದೆ ಯಾರು ಅಕ್ರಮವಾಗಿ ಮಾರಾಟ ಮಾಡ್ತಾ ಇದ್ದಾರೆ ಅದನ್ನ ಖಂಡಿಸಿ ಹಿಡಿದು ಅವರಿಗೆ ಕೇಸ್ ದಾಖಲೆ ಮಾಡುವಂತ ಮುಖಾಂತರ ಸ್ವಲ್ಪ ಊರಲ್ಲಿ ಶಾಂತಿ ಕಾಪಾಡಬೇಕು. ಇಂಥ ಅನ್ಪೇಟ್ ನಾಲಾಯಕ ಅಧಿಕಾರಿಗಳನ್ನ ಕೂಡಲೇ ವರ್ಗಾವಣೆ ಮಾಡಬೇಕು ಅಂತ ನಾನು ಈ ಮಾಧ್ಯಮ ಮುಂದೆ ಆಗ್ರಹಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ರೈತ. ಕುರಿತು ಮಾನ್ಯರೇ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಬೀರೂರು ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ ಎಗ್ಗಿಲ್ಲದೆ ಸಾಗುತ್ತಿತ್ತು. ಯುವ ಪೀಳಿಗೆ ಕುಡಿತಕ್ಕೆ ಬಲಿಯಾಗಿ ಸಂಸಾರವೆಲ್ಲ ಹಾಳಾಗಿ ಬೀದಿಗೆ ಬರುತ್ತಿದ್ದರು. ಇದನ್ನು ಮನಗಂಡ ನಮ್ಮ ರೈತ ಸಂಘ ಅಬಕಾರಿ ಇಲಾಖೆಯವರು ನೀಡಿದರು. ಆದರೆ ಗುಂಡ್ಲುಪೇಟೆ ಅಬಕಾರಿ ಇಲಾಖೆ ಸಂಪೂರ್ಣ ನಿಲ್ಲಿಸುವ ಕಾರ್ಯ ಮಾಡದೆ ಅಕ್ರಮ ಮದ್ಯ ಮಾರಾಟ ಮಾಡುವವರ ಜೊತೆ ಶಾಮೀಲಾಗಿ ಊರಿನಲ್ಲಿ ಬಂದು ದೂರು ನೀಡುವವರ ಗೌಪ್ಯತೆ ಕಾಪಾಡದೆ ಅವರ ಹೆಸರುಗಳನ್ನು ಹೇಳಿ ಗಲಭೆ ಉಂಟು ಮಾಡಿ ಗ್ರಾಮದಲ್ಲಿ ಅಶಾಂತಿ ಉಂಟು ಮಾಡುತ್ತಿದ್ದಾರೆ. ಹಾಗಾಗಿ ನಾವು ಅಕ್ರಮ ಮದ್ಯ ಮಾರಾಟ ಕುರಿತು ಕೊಟ್ಟಿರುವ ದೂರನ್ನು ಹಿಂಪಡೆದಿದ್ದೇವೆ. ಹಾಗಾಗಿ ಇನ್ನು ಮುಂದೆ ಬೀರೂರು ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡುವ ಮೇಲೆ ಅಬಕಾರಿ ಇಲಾಖೆ ಏನೇ ಕಾನೂನು ಕ್ರಮ ಮಾಡಿದ್ರು ಅದಕ್ಕೆ ನಮ್ಮ ರೈತ ಸಂಘ ಜವಾಬ್ದಾರಿ ಇಲ್ಲ. ರೈತ ಸಂಘದ ಹೆಸರನ್ನು ಹೇಳುವಂತಿಲ್ಲ. ಇನ್ನು ಮುಂದೆ ಯಾವುದೇ ಅಹಿತಕರ ಘಟನೆ ನಡೆದರೂ ಅದಕ್ಕೆ ಅಬಕಾರಿ ಇಲಾಖೆ ನೇರವಾಗಿ ಹೊಣೆಯಾಗಿರುತ್ತಾರೆ. ಸಾಕು ಎಲ್ಲೆಲ್ಲಿ ಅಬಕಾರಿ ಐಟಮ್ ಮಾರಾಟ ಮಾಡ್ತಾ ಇದ್ದಾರೆ ಅನಧಿಕೃತವಾಗಿ ಅದು ಕಡ್ಡಾಯವಾಗಿ ಸೀಸ್ ಮಾಡಿ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಬೇಕು ಅಂತ ಇಲ್ಲಿ ಅವರಿಗೆ ಅಬಕಾರಿ ಇನ್ಸ್ಪೆಕ್ಟರ್ಗೆ ಸೂಚನೆ ಕೊಟ್ಟಿದ್ದೀನಿ. ಹಾಗೆ ಎಲ್ಲಿ ನಿಮ್ಮ ಗ್ರಾಮದಲ್ಲಿ ಯಾರು ಗಲಾಟೆ ಮಾಡಿದ್ದಾರೆ ಅದು ವಿಡಿಯೋ ಸಮೇತ ನೀವು ಅದನ್ನು ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟರೆ ಅವ್ರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಕೂಡ ನಾನು ಎಸ್ ಐಗೆ ಫೋನ್ ಮಾಡಿ ಹೇಳ್ತೀನಿ. ನೀವು ತಾವು ಏನು ಇದು ಮಾಡ್ತಾ ಇದ್ದಾರೆ, ಈಗ ಧರಣಿ ಮಾಡ್ತಾ ಕೈ ಬಿಡಿ.
ಇನ್ನು ಮುಂದೆ ಗುಂಡ್ಲುಪೇಟೆ ತಾಲೂಕಲ್ಲಿ ಎಲ್ಲ ಹಳ್ಳಿಗಳಲ್ಲೂ ಕೂಡ ಯಾವುದೇ ಕಾರಣಕ್ಕೂ 100% ಎಲ್ಲೂ ಅನಧಿಕೃತವಾಗಿ ಮಾರಾಟ ಮಾಡಬಾರ್ದು. ಆ ರೀತಿ ರೈಡ್ ಮಾಡಿ ಕ್ರಮ ವಹಿಸಿ ಅಂತ ನಾನು ಅವ್ರಿಗೆ ಈಗ ಡೈರೆಕ್ಷನ್ ಕೊಟ್ಟು ಇನ್ನು ಮುಂದೆ ಆ ರೀತಿ ಘಟನೆ ಆಗದಂತೆ ಅವ್ರಿಗೆ ತಿಳುವಳಿಕೆ ಹೇಳಿ ಇನ್ನು ಮುಂದೆ ಯಾವುದೇ ರೀತಿ ಆ ರೀತಿ ಘಟನೆ ಆಗಬಾರ್ದು, ಅದಕ್ಕೆ ಎಚ್ಚರ ವಹಿಸಿ ಅಂತ ಅವರಿಗೆಲ್ಲ ಸೂಕ್ತ ತಿಳುವಳಿಕೆ ಕೊಡ್ತೀನಿ. ಅದರಿಂದ ಇನ್ನು ಮುಂದೆ ಆ ರೀತಿ ಘಟನೆ ಆಗಬಾರ್ದು, ಯಾವುದೇ ಕಾರಣ ಗಲಾಟೆ ಆಗಬಾರ್ದು, ಯಾವ ಹೆಸರು ಗುಟ್ಟಾಗಿಡಬೇಕು. ಯಾರೇ ಕಂಪ್ಲೇಂಟ್ ಕೊಡೋದು ಯಾರ ಹೆಸರು ಹೇಳಬಾರ್ದು, ಗುಟ್ಟಾಗಿಡಬೇಕು. ಗುಟ್ಟಾಗಿ ಅದನ್ನು ರೈಡ್ ಮಾಡಿ ಅವ್ರ ಮೇಲೆ ಕಾನೂನು ಕ್ರಮ ವಹಿಸಲಿ ಅಂತ ನಾನು ಸದ್ಯದಲ್ಲೇ SEOಗೆ ಅಬ್ಕಾರಿಸಬೇಕು ಸೂಚನೆ ಕೊಡ್ತೀನಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಸೇನೆಗೆ ಸ್ವಾಭಿಮಾನ ಹೋರಾಟಕ್ಕೆ